ಮೂಲಾಧಾರ ಚಕ್ರದಿಂದ ಹಿಡಿದು ಕ್ರೌನ್ ಚಕ್ರ ಸಹಸ್ರಾರವರೆಗೂ ನಮ್ಗೆ ಡೀಟೇಲ್ಡ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಗುರೂಜಿ ಹೇಳಿದ್ರು ಕಾಣಿಕೆ ಏನು ಅಂತ ಅಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ಬೇಕು. ಮತ್ತೆ ಹೆಚ್ಚಿನದಾಗಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡ್ಬೇಕು. ಇದೇ ನಾವು ಕೊಡುವಂತಹ ಕಾಣಿಕೆ, ನಾವು ಅಳವಡಿಸ್ಕೊಳ್ಳೋದು. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಈಗ ಪ್ರಶ್ನೋತ್ತರ ತುಂಬಾ ಬಂದಿದೆ, ನೋಡೋಣ. ಮೊದಲಿಗೆ ಮಂಜುನಾಥ್ ಅವರೇ. ಗುರುಜಿ ನನಗ್ ಕೊಡಿ, ಟೈಮ್ ಇಲ್ಲ, ನಾನು ಹೋಗ್ಬೇಕು, ಪ್ಲೀಸ್. ಮಂಜುನಾಥ್ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರಿ. ಪ್ರತಿಯೊಂದು ತುಂಬಾ ಎಲ್ಲ ಕವರ್ ಮಾಡಿದ್ರಿ. ಇದು ಬೇಸಿಗೆ ಮೊದಲನೇ ಡಿಗ್ರಿಯಲ್ಲಿ ಇದನ್ನೇ ಆಕ್ಚುಲಿ ಬೇಸ್ ಎಲ್ಲಾ ತರಗಳು, ಬಣ್ಣಗಳು, ರೇಖೆ ತಗೊಂಡಾಗ ಯಾವ ತರ ವೈಬ್ರೇಷನ್ ಬಾಡಿಯಲ್ಲಿ ಈ ಬಣ್ಣಗಳ ಎಲ್ಲರನ್ನು ಇನ್ನಿಗಿಂತ ಇನ್ನೂ ಅದ್ಭುತವಾಗಿ ಹೇಳಿದ್ದೀರಾ ಗುರುಜಿ. ಥ್ಯಾಂಕ್ ಯು. ತುಂಬಾ ಒಳ್ಳೆ ರೈಟ್, ಥ್ಯಾಂಕ್ ಯು. ಮಂಜುನಾಥ್ ಅವರೇ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ, ನೀವು ಹೇಳಿದ್ದ ಒಂದು ಅಂಶವನ್ನ ನಾನು ಗಮನಿಸಿದೆ. ಈಗ ನೀವು ಚಕ್ರಗಳ ಆಕ್ಟಿವೇಶನ್ಗೆ ಜ್ಯೂಸ್ ಅನ್ನ ಕುಡಿಬೇಕು ಅಂತ ಹೇಳ್ತೀರಿ. ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಜ್ಯೂಸ್ ಅನ್ನ ಕುಡಿಲಿಕ್ಕೆ ಕಷ್ಟ ಆಗ್ತದೆ. ಈಗ ನನ್ನ ತೋಟದಲ್ಲಿ ಸೌತೆಕಾಯಿ ಸಿಗ್ತದೆ ಅಂತ ಹೇಳಿದ್ರೆ ಸೌತೆಕಾಯಿ ತಿನ್ನುವಂಥದ್ದು, ಅಥವಾ ಈ ತರಕಾರಿಗಳನ್ನ ತಿಂದು ಜ್ಯೂಸ್ ಅನ್ನ ಕುಡಿದೆ ಬೇರೆ ರೀತಿಯಾದ ಹಣ್ಣು ತರಕಾರಿಗಳನ್ನ ತಿಂದು ಈ ಚಕ್ರವನ್ನ ಆಕ್ಟಿವೇಶನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಗುರುಜಿ? ಹೌದು, ಮಾಡ್ಕೋಬಹುದು. ಕುಡಿಬೇಕಂತಿಲ್ಲ. ಆ ಕಲರ್ ಇರುವಂತ ತರಕಾರಿಗಳಾದ್ರೂ ಹಣ್ಣುಗಳಾಗ್ಲಿ ನೀವು ತಿನ್ನೋದ್ರಿಂದ, ಡೈರೆಕ್ಟ್ ತಿನ್ನೋದ್ರಿಂದ ಆಕ್ಟಿವೇಟ್ ಆಗುತ್ತೆ. ಗುರುಜಿ, ಮತ್ತೊಂದು ಪ್ರಶ್ನೆ. ಈಗ ಸಾಟರ್ಡೆ ಮತ್ತೆ ಸಂಡೇ ದಿನಗಳಲ್ಲಿ ರಜಾ ಇರ್ತದೆ, ಪೂರ್ತಿ ದಿನ ನಾವು ಫ್ರೀ ಇರ್ತೀವಿ. ಅಂತ ಸಂದರ್ಭಗಳಲ್ಲಿ ಈ ಪೂರ್ತಿ ಚಕ್ರಗಳನ್ನ, ಈ 7 ಚಕ್ರಗಳನ್ನ ಆಕ್ಟಿವೇಶನ್ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಬೋದಾ ಗುರುಜಿ ಒಂದೇ ದಿನದಲ್ಲಿ? ಮಾಡ್ಕೋಬಹುದು. ಅದರಿಂದ ಅಡ್ಡ ಪರಿಣಾಮಗಳು ಏನಾದ್ರೂ ಆಗುತ್ತಾ? ಏನಾಗಲ್ಲ. ಮತ್ತೆ ಎಷ್ಟು ಚೆನ್ನಾಗಿ ಆಕ್ಟಿವೇಟ್ ಮಾಡ್ಕೊಂಡ್ರೆ, ಎಲ್ಲಾ ಚಕ್ರಗಳು ಮಾಡ್ಕೊಂಡ್ರೆ ಇಡೀ ದೇಹ ಸಂಪೂರ್ಣ ಆರೋಗ್ಯ ಹೊಂದತ್ತೆ. ಈಗ ಸಾಧ್ಯ ಆದ್ರೆ ಗುರುಜಿ ಒಂದು ದಿನದಲ್ಲಿ ಒಂದು 5 ನಿಮಿಷ ಈ ಸಮಯ ಕೊಟ್ಟು ಪ್ರತಿದಿನ ಬೆಳಗ್ಗೆ ಪ್ರಾಕ್ಟೀಸ್ ಮಾಡ್ಬೋದಾ ಗುರುಜಿ? ಮಾಡ್ಬೋದು, ಆರಾಮ ಮಾಡ್ಬೋದು. ನಿಮ್ಗೆ ಅಲ್ಲೇನಾಗತ್ತೆ, 2-3 ವಿಧಾನಗಳೇ ಮಾಡ್ಕೋಬಹುದು ನೀವು. ಒಂದು ಮುದ್ರಾ, ಒಂದು ಆಕುಪ್ರೆಷರ್, ಮೂರನೇದು ಬ್ರೀದಿಂಗ್ ಟೆಕ್ನಿಕ್. ಈ 3 ಮಾಡ್ಕೊಂಡ್ರೆ ಸಾಕು. ಈ 3 ಮಾಡ್ಕೊಂಡೋದು ಇದಕ್ಕೆ ಆದಷ್ಟು ಒಂದು 5 ನಿಮಿಷ ಅಂದ್ರೆ 15 ನಿಮಿಷ ಕೊಡ್ಬೇಕು ಮಿನಿಮಮ್. 5 ನಿಮಿಷ ಕೊಟ್ರೆ 15 ನಿಮಿಷ ಆಗತ್ತೆ. ನೆಕ್ಸ್ಟ್ ಇನ್ನೊಂದು ಚಕ್ರ, ಆ ರೀತಿಯಲ್ಲಿ ಎಲ್ಲಾ ಚಕ್ರಗಳು ಮಾಡ್ಕೋಬಹುದು ಆರಾಮಾಗಿ. ಧನ್ಯವಾದಗಳು ಗುರುಜಿ. ರೈಟ್. ಲಕ್ಷ್ಮಿ. ನಮಸ್ತೆ ಗುರುಜಿ. ನಾವು ಒಂದಿನ ಪೂರ್ತಿ ಉಪವಾಸ ಇರ್ತೀವಿ. ಆ ಉಪವಾಸ ಇದ್ದಾಗ ನಾವು ಚಕ್ರ ಆಕ್ಟಿವೇಟ್ ಮಾಡ್ಕೋಬಹುದಾ? ಎನಿ ಟೈಮ್ ಚಕ್ರಗಳು ಅನ್ನೋದು ಚಕ್ರಗಳ ಆಕ್ಟಿವೇಟ್ ಮಾಡ್ಕೊಳಕ್ಕೆ ಉಪವಾಸಕ್ಕೆ ಏನು ಸಂಬಂಧ ಇಲ್ಲ. ಉಪವಾಸ ದೇಹವನ್ನು ಶುದ್ಧಿ ಮಾಡುತ್ತೆ. ಈ ಚಕ್ರಗಳು ಆಕ್ಟಿವೇಟ್ ಮಾಡ್ಕೊಂಡಾಗ ನಿಮ್ಮ ಪ್ರಾಣಮಯ ಕೋಶ ಶುದ್ಧಿ ಆಗತ್ತೆ. ಆಯ್ತಾ ಗುರುಜಿ? ನಾಳೆ ವರ್ಮ ಚಿಕಿತ್ಸೆ ಇತ್ತಲ್ಲ, ನಾಳೆದಿಲ್ವಾ? 31 ಒಂದಕ್ಕಂತ ಇತ್ತಲ್ಲ ವರ್ಮ ಚಿಕಿತ್ಸೆ. ಪೋಸ್ಟ್ಪೋನ್ ಮಾಡಿದ್ವಿ. 14-15 ಹೋಗಿದೆ. ಫೆಬ್ರವರಿ 14-15 ಸ್ಟಾರ್ಟ್. ಅದು ಕನ್ನಡದಲ್ಲ, ಇಂಗ್ಲಿಷ್ ಭಾಷೆ? ಇಂಗ್ಲಿಷ್. ಯಾವ ಭಾಷೆನಲ್ಲಿ? ಇಂಗ್ಲಿಷ್. ನಮಸ್ತೆ ಗುರುಜಿ. ಪಾರ್ವತಿ ಬಿ ಮಾತಾಡಿ. ಪಾರ್ವತಿ ಅವರೇ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ಎಲ್ಲಾ ಆತ್ಮೀಯ ಧ್ಯಾನ ಬಂಧುಗಳಿಗೂ ನಮಸ್ತೆ. ನಾನು ಈಗ ಒಂದು ವರ್ಷದಿಂದ ನಾನು ಧ್ಯಾನ ಮಾಡ್ತಾ ಇದ್ದೀನಿ. ನಾನು ಮೊನ್ನೆ ನಾಯಕನಹಟ್ಟಿಗೆ ಬಂದಿದ್ದೆ, ಚಿತ್ರದುರ್ಗದಿಂದ ನಿಮ್ ಜೊತೆ ಬಂದೆಲ್ಲ. ಹೌದು, ನಾನು 14ನೇ ಸಾಲಲ್ಲಿ ನನಗೆ 14 ಇಸ್ವಿನಲ್ಲಿ ನನಗೆ ಹಾರ್ಟ್ ಎಂಜಿಯೋಗ್ರಾಮ್ ಆಗಿತ್ತು. ಆವಾಗ್ನಿಂದ ನನಗೆ ನಾರ್ಮಲ್ ಇದೆ, ಏನು ಸ್ಟಂಟ್ ಅಳವಡಿಸಿಲ್ಲ, ಮೆಡಿಸಿನ್ ಕೊಟ್ಟಿಲ್ಲ. ಚೆನ್ನಾಗಿದ್ದೀನಿ, ಆರೋಗ್ಯ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನಿನ್ನೆ ನಾನು ವರ್ಷಕ್ಕೊಂದ್ಸರಿ ಟೆಸ್ಟ್ ಇರುತ್ತೆ ನನಗೆ, ಅದಕ್ಕೆ ನಿನ್ನೆ ಹೋಗಿದ್ರೆ ನನಗೆ ಕೊಲೆಸ್ಟ್ರಾಲ್ ತುಂಬಾ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ ಗುರುಜಿ. ಅದಕ್ಕೆ ಯಾವ್ದಾದ್ರು ಧ್ಯಾನ ಏನಾದ್ರು ಆಕ್ಯುಪ್ರೆಷರ್ ಏನಾದ್ರು ಮಾಡ್ಬೋದಾ ಅಂತ ಕೇಳೋಣ ಅಂತ ಫೋನ್. ಧ್ಯಾನ ನಾರ್ಮಲ್ ಧ್ಯಾನನೇ ಆಯ್ತಾ. ಬಟ್
ಹ್ಮ್ ಮುದ್ರಗಳು ಹೋದ್ರೆ ಒಂದು ಸೂರ್ಯ ಮುದ್ರ ಮಾಡ್ಕೊಳ್ಳಿ. ಸೂರ್ಯ ಸೂರ್ಯ ಮುದ್ರೆ. ಸೂರ್ಯ ಮುದ್ರ ಒಂದು ಲಿಂಗ ಮುದ್ರ ಹೆಲ್ಪ್ ಆಗ್ತದೆ. ಸೂರ್ಯ ಮುದ್ರ ಹ್ಮ್ ಪ್ರತ್ಯೇಕವಾಗಿ. ಓಕೆ, ಆಯ್ತು. ಈ ರೀತಿ ಓಕೆ ಗುರುಜಿ. ಸೂರ್ಯ ಮುದ್ರ ಹ್ಮ್ ಅಂದ್ರೆ ಹೆಂಗಿರುತ್ತೆ ಅಂದ್ರೆ ಹ್ಮ್ ಇದನ್ನು ಹ್ಮ್ ಹ್ಮ್ ಹೀಲಿಡೋದು. ಹ್ಮ್ ಹ್ಮ್ ಅಂದ್ರೆ ಹೆಬ್ಬೆರಳನ್ನು ಬುಡಕ್ಕೆ. ಮಾಡಿಸಿ ಹೆಬ್ಬೆರಳು ಬುಡಕ್ಕೆ ಹಾಕ್ಬೇಕು. ಆಯ್ತು ಗುರುಜಿ. ಸೂರ್ಯ ಮುದ್ರೆ ಓಕೆ. ಹೀಗೆ ಇಟ್ಕೊಂಡು ದಿನ ಒಂದು ಹ್ಮ್ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 15 ನಿಮಿಷ ಮಾಡಿ. 15 ಆಯ್ತು. ಆಗಿ ಇದು ತುಂಬಾ ಓಕೆ. ಚೆನ್ನಾಗಿ ನಿಮ್ಗೆ ಹ್ಮ್ ಕೊಟ್ಟೆ. ಹ್ಮ್ ಅಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್. ಹೌದು, ಬ್ಯಾಡ್ ಕೊಲೆಸ್ಟ್ರಾಲ್ ಇದೆಯಂತೆ. ಕೊಲೆಸ್ಟ್ರಾಲ್ ಹ್ಮ್ ಅನ್ನೋದು ಒಳ್ಳೇದಿದೆ, ಕೆಟ್ಟದಿದೆ. ಅಥವಾ ಅಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಇದೆ ಅಂತ ಹೇಳಿದ್ರು. ಹ್ಮ್ ಅದನ್ನ LDL ಅಂತ ಕರಿತೀವಿ ನಾವು, LDL ಅಂತ. ಹ್ಮ್ ಹ್ಮ್ ಅದನ್ನು ಹೋಗಲಾಡ್ಸಕ್ಕೆ ಈ ಮುದ್ರ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ನಿಮ್ಗೆ. ಅದ್ ಜೊತೆಗೆ ಹ್ಮ್ ನೀವು ಕೋಕೋನಟ್ ಆಯಿಲ್ ಬಳಸ್ಕೋಬೇಕು. ವರ್ಜಿನ್ ಕೋಕೋನಟ್ ಆಯಿಲ್ ಇದೆಯಲ್ಲ ಅದನ್ನು. ಒರಿಜಿನಲ್ ಕೋಕೋನಟ್ ಆಯಿಲ್ ಬಳಸ್ತಾ ಇದ್ವಿ ನಮ್ಮ ಮನೆಯಲ್ಲೇ, ಕೊಬ್ಬರಿನೆಲ್ಲ ಮಿಲ್ ಮಾಡಿಸಿ. ಅವ್ರು ಯಾಕೋ ಬೇಡ, ಕೊಬ್ಬರಿನೆಲ್ಲ ಬೆಳೆಸ್ಬೇಡಿ ಅಂತ ಹೇಳಿದ್ರು. ಅದಲ್ಲ ಅದಲ್ಲ, ವರ್ಜಿನ್ ಕೋಕೋನಟ್ ಆಯಿಲ್. ವರ್ಜಿನ್ ಕೋಕೋನಟ್ ಆಯಿಲ್. ವರ್ಜಿನ್ ಅಂತಂದ್ರೆ ನಿಮ್ಗೆ ಹ್ಮ್ ಸಿಗತ್ತೆ. ಅದು ತೆಂಗಿನ ನೀರಿಂದ ರೆಡಿ ಮಾಡ್ತಾರೆ. ವರ್ಜಿನ್ ಕೋಕೋನಟ್ ಹ್ಮ್ ತೆಂಗಿನ ನೀರಿಂದ ರೆಡಿ ಆಗತ್ತೆ. ಆ ಹ್ಮ್ ಹ್ಮ್ ಕೋಕೋನಟ್ ಆಯಿಲ್ ಬೆಳಗ್ಗೆ ಸಾಯಂಕಾಲ ಹ್ಮ್ 5 ml 5 ml ಇಲ್ಲ ಹ್ಮ್ 10 ml ಕುಡಿಬೇಕು. ನೇರವಾಗಿ ಕುಡಿಯೋದ್ರೆ ಹ್ಮ್ ಹ್ಮ್ ಕುಡಿ ಬಾಯಲ್ಲಿ ಇಟ್ಕೋಬೇಕು. ಹ್ಮ್ ಅದೇನು ಕುಲಿಸಬಾರ್ದು, ಸುಮ್ಮನೆ ಬಾಯಲ್ಲಿ ಇಟ್ಕೊಂಡು ಒಂದು 10 ಆಯ್ತು. ನಿಮಿಷ ಹಾಗೆ ನುಂಗಬೇಕು. ಹ್ಮ್ ಆಯ್ತಾ? ಆಯ್ತು. ಓಕೆ ಗುರುಜಿ. ಇದು ಪ್ರತ್ಯೇಕವಾಗಿ ಪ್ರತಿಯೊಬ್ಬರು ಹ್ಮ್ ಇಬ್ರು ಮಾಡ್ಬೋದು. ಪ್ರತಿಯೊಂದು ಹ್ಮ್ ಆರೋಗ್ಯ ಮಾಡ್ಬೋದು, ಅನಾರೋಗ್ಯ ವ್ಯಕ್ತಿ ಮಾಡ್ಬೋದು. ನಿಮ್ಗೂ ತುಂಬಾ ಉಪಯೋಗ ಆಗತ್ತೆ. ಆಯ್ತು. ಆಯ್ತು. ಹೃದಯ ಆರೋಗ್ಯಕ್ಕೆ ಅದೊಂದು ರಾಮಬಾಣ. ಹ್ಮ್ ಹ್ಮ್ ಆಯ್ತಾ? ಆಯ್ತು. ಹೃದಯ ಆರೋಗ್ಯಕ್ಕೆ ತುಂಬಾ ಒಂಥರ ಅದ್ಭುತವಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಆಮೇಲೆ ಈ ಹೃದಯ ಮುದ್ರ ಪ್ರತಿ ದಿವಸ ಮಾಡ್ಬೇಕು ನೀವು. ಹೃದಯ ಹೃದಯ ಮುದ್ರೆ. ಹ್ಮ್ ಹ್ಮ್ ಪ್ರತಿ ದಿವಸ ಹ್ಮ್ ಮಾಡಿ. ಯಾವ ಕೊಲೆಸ್ಟ್ರಾಲ್ ಇಲ್ಲ, ಏನು ಇಲ್ಲ, ಏನು ತೊಂದರೆ ಆಗಲ್ಲ. ಹ್ಮ್ ಎಲ್ಲಿ ಮಾಡ್ತೀನಿ ಗುರುಜಿ. ಎಲ್ಲ ವಾಸಿ ಮಾಡುತ್ತೆ. ಸೊ ಆಯ್ತು. ಅದ್ರ ಬಗ್ಗೆ ಆ ಚಿಂತೆ ಬಿಟ್ಬಿಡಿ. ಆಯ್ತು. ಏನಂತ ಗೊತ್ತಾ, ನಾವು ಒಂದ್ಸರಿ ಹಾಸ್ಪಿಟಲ್ ಮೆಟ್ಟಿಗಲ್ಲಿ ಹತ್ತಿದ ಮೇಲೆ ನೀವು ಪೇಷಂಟ್ ಆಗ್ತೀರಾ. ಅಷ್ಟೋರು ನೀವು ಪೇಷಂಟ್ ಅಲ್ಲ. ಹಿಂದಿನ ವರ್ಷ ನಾನು ಧ್ಯಾನಕ್ಕೆ ಸಿದ್ರು ಬೆಟ್ಟಕ್ಕೆ ಬಂದಿದ್ದೆ. ಅಲ್ಲಿಂದ ಒಂದ್ ದಿವಸನೂ ಹಾಸ್ಪಿಟ್ಲಿಗೆ ಹೋಗಿರ್ಲಿಲ್ಲ. ನಾನು ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ ಅಂದ್ಕೊಂಡಿದ್ದೀನಿ ಗುರುಜಿ ನಾನು. ಅನ್ಕೊಂಡಿದ್ದೀನಿ ಹ್ಮ್ ಅಲ್ಲ, ಇದ್ದೀನಿ ಹ್ಮ್ ಅಂತ. ಅನ್ಕೊಂಡು ಇದೀನಿ. ಮತ್ತೆ ಆಗಿ ಬರುತ್ತೆ ಮಾತು. ಆಯ್ತು ಗುರುಜಿ. ಓಕೆ. ಆರೋಗ್ಯವಾಗಿದ್ದೀನಿ ಇಲ್ಲ ಅಂದ್ರೂ ಈ ಆಯ್ತು. ಮುದ್ರೆಗಳಿದೆ, ಉಪಯೋಗಿಸ್ಕೊಳ್ಳಿ. ಆಮೇಲೆ ಆಯ್ತು. ಹೃದಯಕ್ಕೆ ಹ್ಮ್ ಸಂಬಂಧಿತ ಇಲ್ಲೊಂದು ಪಾಯಿಂಟ್ ಇದೆ. ಹಾರ್ಟ್ ಹ್ಮ್ ಹ್ಮ್ ಇಲ್ಲಿ ಹ್ಮ್ ಹ್ಮ್ ನೋಡಿ, ಈ ಹೆಬ್ಬೆರಳಿಂದ ಸ್ಟ್ರೈಟ್ ಡೌನ್. ಓಕೆ ಗುರುಜಿ. ಹ್ಮ್ ಪ್ರೆಸ್, ಹ್ಮ್ ರಿಲೀಸ್, ಪ್ರೆಸ್, ರಿಲೀಸ್. ಹ್ಮ್ ಸೊ ಹ್ಮ್ ಇದೇನಂತಂದ್ರೆ ಅನಾಥ ಚಕ್ರನ ಅಂತ ಹೇಳ್ತೀವಿ ನಾವು. ಅನಾಥ ಚಕ್ರ ಇದು. ಹ್ಮ್ ಅನಾಥ ಚಕ್ರಕ್ಕೆ ಚಿಕಿತ್ಸೆ ಕೊಟ್ಟಿದೀವಿ. ಹೃದಯ ಚಕ್ರ ಹೌದು. ಚಿಕಿತ್ಸೆ ಕೊಟ್ಟಿದೀವಿ. ಅದು ಬೇಕಂದ್ರೆ ಪೂರ್ತಿ ವಿಡಿಯೋ ನೋಡಿ. ಆಯ್ತಾ? ಆಯ್ತು. ಸೊ ಆಯ್ತು. ಅದು ಸ್ವಲ್ಪ ನೋಡಿದೀನಿ, ಇಷ್ಟು ತನಕ ನೋಡ್ದೆ ಗುರುಜಿ ನಾನು. ನೀವು ಸರಿಪಡಿಸ್ಕೊಂಡ್ರೆ, ಈ ಅನಾಥ ಹ್ಮ್ ಚಕ್ರ ಸರಿಪಡಿಸಿದ್ರೆ, ಅದನ್ನ ಹ್ಮ್ ಚಿಕಿತ್ಸೆ ಚೆನ್ನಾಗ್ ಮಾಡ್ಕೊಂತ ಇದ್ರೆ ದಿನ ದಿನ ನಿಮ್ಗೆ ಹ್ಮ್ ಕೊಲೆಸ್ಟ್ರಾಲ್ ಪ್ರಾಬ್ಲಮ್, ಈ ಹ್ಮ್ ಹಾರ್ಟ್ ಸಂಬಂಧಿತ ಎಲ್ಲ ಹೋಗಲಾಡಿಸ್ಬೋದು. ಏನ್ ತೊಂದರೆ ಆಗಲ್ಲ. ಆಯ್ತು ಗುರುಜಿ. ಓಕೆ, ಓಕೆ. ರೈಟ್. ಓಕೆ. ಥ್ಯಾಂಕ್ ಯು ಗುರುಜಿ. ಧನ್ಯವಾದ ಥ್ಯಾಂಕ್ ಯು. ಮೇಡಮ್. ಆಯ್ತು. ನಮಸ್ತೆ ಗುರುಜಿ. ನಮಸ್ತೆ. ಗುರುಜಿ, ನನ್ಗೆ ಬ್ರೀದಿಂಗ್ ಮಾಡುವಾಗ ತುಂಬಾ ಹೊತ್ತು ಉಸಿರಾಡ್ಕೊಂಡು ಆಕಾರ ಉಕಾರ ಅದೇ ಮಕಾರ ನನಗೆ ಮಾಡಕ್ಕಾಗಲ್ಲ. ಕೊಲೆಸ್ಟ್ರಾಲ್ ಐತೆ ಅಂತ. ನೀವು ನೀವು ಮಾಡ್ತಾ ಇದ್ರಿ. ಹ್ಮ್. ನೀವು ಮಾಡ್ತಾನೆ ಇದ್ರಿ. ನಂದು ಅರ್ಧಕ್ಕೆ ಸರಿ ಆಯ್ತು. ತುಂಬಾ ಹೊತ್ತು ಬ್ರೀದಿಂಗ್ ಮಾಡಕ್ಕಾಗಲ್ಲ ಗುರುಜಿ. ಅದಕ್ಕೂ ಏನಂದ್ರೆ, ನೀವು ದಿನ ಡೀಪ್ ಬ್ರೀತಿಂಗ್ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಇದೊಂದು ಆದಿಮುದ್ರ ಪ್ರಾಕ್ಟೀಸ್ ಮಾಡಿ. ಆದಿಮುದ್ರ ಯಾವಾಗಲೂ ಈ ರೀತಿ ಇಟ್ಕೊಂಡು ಕೂತ್ಕೊಳ್ಳಿ. ಯಾವಾಗ ಸಮಯ ಸಿಕ್ಕರೆ ಯಾವಾಗ. ಈ ಲಂಗ್ಸ್ ಕೆಪಾಸಿಟಿನ ಹೆಚ್ಚು ಮಾಡುತ್ತೆ ಇದು. ಶ್ವಾಸಕೋಶಗಳ ಒಳಗಡೆ ತಗೊಳ್ಳೋಂಥ ಶ್ವಾಸ ಆ ವಿಧಾನ ಇದೆಯಲ್ಲ, ಹೆಚ್ಚು ಶ್ವಾಸ ತಗೊಂಡು ಒಳಗಡೆ ತುಂಬಿಕೊಂಡು ಇಟ್ಕೊಳೋದು. ಅದು ಶ್ವಾಸಕೋಶಗಳ ವ್ಯವಸ್ಥೆ, ಅದು ಕೆಪಾಸಿಟಿ, ಸಾಮರ್ಥ್ಯ. ಅದನ್ನ ಹೆಚ್ಚು ಮಾಡ್ಕೋಬೇಕಂದ್ರೆ ಲಂಗ್ಸ್ ಇದು ನೋಡಿ. ಈ ಲಂಗ್ಸ್ ಮುದ್ರ ಅಂತಂದ್ರೆ ಆದಿಮುದ್ರ. ಇನ್ನ ಏನ್ ಮಾಡ್ಬೇಕು, ಹೆಬ್ಬೆರಳು ತಗೊಂಡು ಬಂದು ಕಿರುಬೆರಳು ಬುಡಮೇಲೆ ಟಚ್ ಮಾಡಬೇಕು, ಹಾಗೆ ಕ್ಲೋಸ್ ಮಾಡಬೇಕು. ಇದು ಆದಿಮುದ್ರ. ಹೀಗೆ ಇಟ್ಕೊಂಡು ಕೂತ್ಕೊಳ್ಳಿ. ಯಾವಾಗ ಸಮಯ ಸಿಕ್ಕರೆ ಈಗ ಇಟ್ಕೊಳ್ಳಿ. ಈ ಶ್ವಾಸಕೋಶಗಳ ಓಕೆ. ಕೆಪಾಸಿಟಿ, ಸಾಮರ್ಥ್ಯ ತುಂಬಾ ಹೆಚ್ಚು ಮಾಡುತ್ತೆ. ಆಯ್ತಾ? ಅವಾಗ ಈ ಓಂ ಅಂತ ಜಪ ಮಾಡುವಾಗ ಇದು ಅಕಾರ, ಉಕಾರ, ಮಕಾರ. ಅಕಾರ ದೀರ್ಘವಾಗಿ, ಮಕಾರ, ಉಕಾರ, ಮತ್ತೆ ಆಮೇಲೆ ಮಕಾರ. ಆ ಮೂರನ್ನು ಸಹ ದೀರ್ಘವಾಗಿ ಬರ್ಬೇಕು. ಓಕೆ, ರೈಟ್. ಓಕೆ. ಥ್ಯಾಂಕ್ ಯು ಗುರುಜಿ. ಧನ್ಯವಾದ. ವೇದವತಿ ಮೇಡಮ್ ಮಾತಾಡಿ. ಎಂತ ಮುದ್ರೆ ಅಂದಿದ್ದವರು? ಎಂತ ಸರ್ ಮುದ್ರೆ? ನಮಸ್ತೆ ಸರ್.
ಹ್ಮ್ ಎಲ್ಲ ಧ್ಯಾನ ಬಂಧುಗಳಿಗೂ ನಮಸ್ಕಾರ, ಶುಭೋದಯ. ಹ್ಮ್ ಸರ್, ನಾನು ಒಂದು ಅಬ್ಸರ್ವ್ ಮಾಡಿದ್ದು ಅಂದ್ರೆ ಸರ್, ಹ್ಮ್ ನಮ್ಮ ಜೀವನದಲ್ಲಿ, ನಮ್ಮ ದೇಹದಲ್ಲಿ ಚಕ್ರಗಳು ತುಂಬಾ 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 ಮಹತ್ವದ್ದು. ಈಗ ನಾವು ಫಸ್ಟ್ ರೇಖೆಗೆ ಹೋದ್ರೂ ಫಸ್ಟ್ ಒಂದು ಆರ ಮಾಡಿಸ್ತಾರೆ. ಅದನ್ನ ನೋಡಿ, ಚಕ್ರಗಳು ನೋಡಿ ಈ ಪ್ರಾಬ್ಲಮ್ ಇದೆ, ಫಸ್ಟ್ ನೀವು ಈ ರೇಖೆ ಮಾಡೋದ್ರಿಂದ ಚಕ್ರಗಳು ಆಕ್ಟಿವೇಟ್ ಆಗುತ್ತೆ, ಅಲೈನ್ ಆಗುತ್ತೆ ಹ್ಮ್ ಹ್ಮ್ ಅಂತೇಳಿ ಹೇಳ್ತಾರೆ. ಈ ಮರ್ಮ ಥೆರಪಿಯಲ್ಲೂ ಅಷ್ಟೇ ನಾನು ತಿಳ್ಕೊಂಡಿರೋದು ಅಂದ್ರೆ ನೋಡಿ, ಅವರು ಅಷ್ಟೇನೆ, ಅವ್ರು ಶುರು ಮಾಡೋದೇ ಸಹಸ್ರಾರ ಚಕ್ರದಿಂದ. ನನ್ಗೆ ಈಗ ತುಂಬಾ ಅರಿವಾಯ್ತು ಸರ್, ಚಕ್ರಗಳು ಅಲೈನ್ ಆಗಿದ್ರೆ ನಾವು ಎಷ್ಟು ಆರೋಗ್ಯವಾಗಿರ್ಬೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಸರ್. ಹಾಗೆ ಎಲ್ರಿಗೂ ಅದೇ ಹೇಳ್ತೀನಿ, ಇದು ರೇಖಿ ಪ್ರಾಕ್ಟೀಸ್ ಮಾಡೋದ್ರಿಂದನೂ ಚಕ್ರಗಳು ಅಲೈನ್ ಆಗ್ತವೆ. ಮತ್ತೆ ಸರ್, ಅಫರ್ಮೇಶನ್ಸ್ ಇನ್ ದ ಸೆನ್ಸ್ ಗ್ರಾಟಿಟ್ಯೂಡು, ಫರ್ಗಿವ್ನೆಸ್, ಇವೆಲ್ಲ ಹೇಳ್ತಾ ಇದ್ರು ನಮ್ಮ ಚಕ್ರಗಳು ಅಲೈನ್ ಆಗ್ತದೆ ಸರ್. ಅದ್ ನಾನು ಅನುಭವಿಸಿದ್ದೇನೆ. ಮತ್ತೆ ಅದು ಮನ್ಸಿಂದ ಫುಲ್ಲು ಇದರಿಂದ ಹೇಳಿದ್ರೆ ಮಾತ್ರ ಅವೆಲ್ಲ ಕೆಲಸ ಮಾಡುತ್ತೆ. ನಮ್ಗೆ ತುಂಬಾ ಪೇಶನ್ಸ್ ಅನ್ನೋದು ಬರುತ್ತೆ, ಒಂಚೂರು ಜ್ಞಾನನೂ ಬೆಳೆಯುತ್ತೆ, ಎಲ್ಲ ವಿಧದಲ್ಲೂ ಯೂಸ್ ಆಗುತ್ತೆ. ಇದನ್ನ ಮಾತ್ರ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಸರ್. ಅದು ಓಕೆ. ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಸರ್, ನಾಳೆ ಪರ್ನಿಲ್ ಮೇಡಮ್ದು ಕ್ಲಾಸ್ ಇದೆ ಇಂಗ್ಲಿಷ್ ಅಲ್ಲಿ. ಹೌದು. ಆದಷ್ಟು ಎಲ್ರೂ ಅಟೆಂಡ್ ಮಾಡಿ. ಪರ್ನಿಲ್ ಮೇಡಮ್ ತುಂಬಾ ಸೀನಿಯರ್ ಪರ್ಸನ್, ಸೀನಿಯರ್ ಮಾಸ್ಟರ್. ಅವರು ರವಿಶಂಕರ್ ಗುರು ಜೊತೆ ತುಂಬಾ ವರ್ಷದ ಅನುಭವ ಇದೆ. ಹಾಗಾಗಿ ಎಲ್ರೂ ದಯವಿಟ್ಟು ಆದಷ್ಟು ಕ್ಲಾಸ್ ಅಟೆಂಡ್ ಮಾಡಿ. ಇದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಎಸ್. ಸೊ ಸ್ನೇಹಿತರೆ, ಈಗ ಮೇಡಮ್ ಹೇಳ್ತಾ ಇದ್ರಲ್ಲ, ಇಂಗ್ಲಿಷ್ ಕ್ಲಾಸಸ್ಸು, ಇಂಗ್ಲಿಷ್ ಲ್ಯಾಂಗ್ವೇಜ್ ಕಲಿಬೇಕಂದ್ರು, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಸ್ವಲ್ಪ ನಾನು ಕಲ್ಸ್ಕೋಬೇಕು ಅಂತ ಆಸೆ ಇದ್ರೆ ಪ್ರತಿಯೊಬ್ಬರು ಜಾಯ್ನ್ ಆಗಿ. ಅದು ಪ್ರತಿ ಗ್ರೂಪಲ್ಲಿ ಕಲಿಸ್ತಾ ಇದ್ದಾರೆ. ಇವತ್ತು ಮತ್ತೆ ಪೋಸ್ಟ್ ಆಗ್ತಾರೆ ಇಂಗ್ಲಿಷ್ ಕ್ಲಾಸ್ದು. ಪ್ರತ್ಯೇಕವಾಗಿ ನಾಳೆ ಇದೆ. ಸೊ ಪ್ರತಿ ಶನಿವಾರ ಅದು ಫಿಕ್ಸ್ ಆಗಿದೆ ಟೈಮ್, 7ರಿಂದ 7 ಹೌದು. ಒಬ್ಬೊಬ್ಬ ಮಾಸ್ಟರ್, ಸೀನಿಯರ್ ಮಾಸ್ಟರ್ ಬಂದು, ತಜ್ಞರು, ಎಕ್ಸ್ಪರ್ಟ್ಸ್ ಬಂದು ಆ ಶನಿವಾರ ಮಾತ್ರವೇ ಇಂಗ್ಲೀಷಲ್ಲಿ ಸ್ಪೀಚ್ ಕೊಡ್ತಾರೆ. ಅದು ಇಂಗ್ಲೀಷ್ ನೀವು ಕಲ್ಸ್ಕೋಬಹುದು, ಪ್ರಾಕ್ಟೀಸ್ ಮಾಡ್ಬೋದು ಅಲ್ವಾ. ಕೇಳಿಸ್ಕೊಂತ ಇದ್ರೆ ಪ್ರತಿ ಭಾಷೆ ಬರುತ್ತೆ, ಎಲ್ಲ ಭಾಷೆಗಳನ್ನು ಕಲಿ. ಮತ್ತೆ ಅವರ ಮೆಡಿಟೇಷನ್ ಗೈಡು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಎನರ್ಜೆಟಿಕ್ ಆಗಿರುತ್ತೆ. ಅವರು ಧ್ಯಾನ ಮಾಡಿಸಿದ್ರೆ ಒಳ್ಳೆ ಎನರ್ಜಿ, ಒಳ್ಳೆ ಇದಿದೆ. ಎಲ್ಲರೂ ದಯವಿಟ್ಟು ಅಟೆಂಡ್ ಮಾಡಿ ಸರ್. ನನ್ಗೆ ಈ 4 ದಿವಸದಿಂದ ಒಂದು ಪ್ರಾಬ್ಲಮ್ ಸರ್. ನೈಟ್ 8 ಗಂಟೆ, 7:30, 8 ಗಂಟೆ ಅಷ್ಟೊತ್ತಿಗೆ ನನ್ ಮೂಗು ಎಲ್ಲ ಕ್ಲಿಯರ್ ಆಗಿರುತ್ತೆ. ನೈಟ್ ಎಲ್ಲ ಒಂಚೂರು ಪ್ರಾಬ್ಲಮ್ ಇರಲ್ಲ. ಬೆಳಿಗ್ಗೆ 8 ಗಂಟೆ ಆಗೋಷ್ಟರಲ್ಲಿ ಈ ಸ್ವಲ್ಪ ರನ್ನಿಂಗ್ ನೋಸ್, ಮ್ಯೂಕಸ್, ಗಂಟ್ಲಲ್ಲೆಲ್ಲ ಮ್ಯೂಕಸ್, ಫ್ಲಮ್ ಅಲ್ಲ ಅದು, ಮ್ಯೂಕಸ್. ಸಾಯಂಕಾಲ ತನಕ ಹಂಗೇ ಇರುತ್ತೆ ಸರ್. ಮತ್ತೆ 7:30, 8 ಗಂಟೆ ಅಷ್ಟೊತ್ತಿಗೆ ಕ್ಲೀನ್ ಆಗ್ಬಿಡುತ್ತೆ. ರೈಟ್ ಎಲ್ಲ ಏನ್ ಬ್ಲಾಕ್, ಉಸಿರಾಟಕ್ಕೆ ಏನ್ ತೊಂದರೆ ಇಲ್ಲ, ಬ್ಲಾಕೇಜ್ ಇಲ್ಲ, ಏನಿಲ್ಲ. ಸುಮ್ನೆ ರನ್ನಿಂಗು, ಗಂಟ್ಲಲ್ಲಿ ಮ್ಯೂಕಸ್. ಇದು ಸ್ವರ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಅನ್ಸುತ್ತೆ. ಏನ್ ಮಾಡ್ಬೇಕು ಸರ್? ಏನಿಲ್ಲ, ಸ್ವರ ವಿಜ್ಞಾನಕ್ಕೂ ಸಂಬಂಧಿತ ಅಂತ ಅನ್ಸಲ್ಲ. ಅಂದ್ರೆ ನಿಮ್ಗೆ ಮೂಗಿಂದ ನೀರು ಹೋಗ್ತಾ ಇದೆ ಅಂದ್ರೆ ಒಳಗಡೆ ಅದು ನೀರಲ್ಲ, ಮ್ಯೂಕಸ್. ಮ್ಯೂಕಸ್ ಇರ್ಲಿ. ಮ್ಯೂಕಸ್ ಅಂದ್ರೆ ಏನು? ಮ್ಯೂಕಸ್ ಅಂದ್ರೆ ಅದು ಈಗ ನಾವು ಪೇಸ್ಟ್ ತರ ಇರುತ್ತೆ. ಹೌದು, ಅದೇ ಒಳಗಡೆಯಿಂದ ಮ್ಯೂಕಸ್ ಆಚೆ ಕಡೆ ಹೋಗ್ಬೇಕಲ್ಲ. ದೇಹದಲ್ಲಿ ಮ್ಯೂಕಸ್ ಅನ್ನೋದು ತಯಾರಾಗೋದೇ ದೇಹದಲ್ಲಿ ಹೊರಗಡೆ ತಯಾರಾಗತ್ತೆ, ಆಯ್ತಾ. ಎಸ್ಪೆಷಲಿ ಜೀರ್ಣಕೋಶದಲ್ಲಿ ತಯಾರಾಗಿ ಅದು ಆಮೇಲೆ ಅದು ಎಲ್ಲಾ ಕಡೆ ಸ್ಪ್ರೆಡ್ ಆಗತ್ತೆ, ಆಯ್ತಾ. ಅದು ಸ್ಪ್ರೆಡ್ ಆಗ್ತಾ ಇರ್ತದೆ. ಅದನ್ನು ಬೇಗ ಆಚೆ ಕಡೆ ಕಲಿಸ್ಬೇಕು ನಾವು. ಅದು ಆದಷ್ಟು ದೇಹ ಕಲ್ಸ್ಕೊಂತ ಇರ್ತದೆ. ನೀವೇನೋ ಅದು ಬಗ್ಗೆ ಯೋಚನೆ ಮಾಡೋದು ಬೇಕಾಗಿಲ್ಲ. ಪ್ರತಿದಿನ ಮಾಡುವಂತ ಅಭ್ಯಾಸಗಳು ಚೆನ್ನಾಗಿದ್ರೆ, ನಿಮ್ಮ ಇನ್ನೊಂದೇನಂದ್ರೆ ಬಯಸಿರೋ ಆಹಾರ ಸ್ವಲ್ಪ ಕಡಿಮೆ ಮಾಡಿದ್ರೆ ಮ್ಯೂಕಸ್ ಕಡಿಮೆ ಆಗತ್ತೆ.
ಆಯ್ತಾ. ಅದೊಂದು ಓ ಪ್ರತ್ಯೇಕವಾಗಿ ನಾವು ಬಯಸಿರೋ ಆಹಾರ ಹೆಚ್ಚು ತಿಂತಾ ಇದ್ರೆ ಮ್ಯೂಕಸ್ ಹೆಚ್ಚಾಗ್ತಾನೆ ಇರ್ತದೆ. ಆಯ್ತಾ. ಆ, ಇನ್ನೊಂದು, ಅದು ಬೇಗ ಶುದ್ಧಿ ಮಾಡ್ಕೋಬೇಕು ನಾವು. ಅದು ಶುದ್ಧಿ ಮಾಡ್ಕೋಬೇಕಂದ್ರೆ ನಮ್ಮ ಮುದ್ರದಲ್ಲಿ ಏನಂತಂದ್ರೆ ಇನ್ ಕೇಸ್ ಇಲ್ಲ ನಿಮಗೆ ಅಲರ್ಜಿಯಿಂದ ಬರ್ತಾ ಇದೆ ಅಂದ್ರೆ, ಮ್ಯೂಕಸ್ ಅನ್ನೋದು ಅಲರ್ಜಿಯಿಂದ ಬರಲ್ಲ. ಒಳಗಡೆ ಹ್ಮ್ ಮ್ಯೂಕಸ್ ಹೆಚ್ಚಾಗಿ ಸೇರ್ಕೊಂಡಿದೆ, ಏರ್ಪಾಟಾಗಿದೆ, ಅದಕ್ಕೂ ಅದು ಬರ್ತಾ ಇರ್ತದೆ ಆಚೆ ಕಡೆ. ಅದು ಹೋಗ್ಲೇಬೇಕು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆಯ್ತಾ. ಅದಕ್ಕೂ ಸ್ವಲ್ಪ ಪ್ರಚೋದನೆಗಾಗಿ ಇನ್ನು ಬೇಗ ಹೋಗ್ಲಿ ಅಂತ ಅನ್ಕೊಂಡಿದ್ರೆ ನೀವು ಸೂರ್ಯ ಮುದ್ರ ಮಾಡಿ. ಸೂರ್ಯ ಮುದ್ರ ಮಾಡಿ ಸ್ವಲ್ಪ ಒಳಗಡೆ ಇರೋದೆಲ್ಲ ಕರ್ಗೋಗುತ್ತೆ ಅದನ್ನು ಒಳ್ಳೇದೇ. ಹ್ಮ್ ಇಲ್ಲ ಅಂದ್ರೆ ಹ್ಮ್ ಲಿಂಗ ಮುದ್ರನು ಹೆಲ್ಪ್ ಮಾಡುತ್ತೆ ಬೇಗ ಕರಗಕ್ಕೆ. ಹ್ಮ್. ಬೇಗ ಆಚೆ ಕಡೆ ಕಳ್ಸಕ್ಕೆ ಅದು ಉಪಯೋಗ ಆಗುತ್ತೆ. ಓಕೆ. ಅದಕ್ಕೇನ್ ಸರ್ ಟೈಮಿಂಗ್ಸ್? ಟೈಮಿಂಗ್ ನೈಟ್ ಕ್ಲೀನ್ ಆಗಿರುತ್ತೆ, ಬೆಳಿಗ್ಗೆ ಸ್ಟಾರ್ಟ್ ಆಗುತ್ತೆ. ಇಲ್ಲ, ಅದು ಬೆಳಗ್ಗೆ. ಯಾಕಂದ್ರೆ ನಾನು ಹೇಳ್ತೀನಿ ನೋಡಿ, ಅದು ಒಂದು ನೀವು ತಿಳ್ಕೋಬೇಕು. ಈ ವಾತಾವರಣದಲ್ಲಿ ಉದಾಹರಣೆಗೆ ನೈಟಲ್ಲಿ ನಾರ್ಮಲ್ ಆಗಿರ್ತದೆ, ಬೆಳಗ್ಗೆಕ್ಕೆಲ್ಲ ಸುತ್ತು ಈ ಈ ಮಂಜಿಂದ ಒಂಥರ ನೀರು, ಒಂಥರ ಈ ಎಲೆಗಳಿಂದ ನೀರು ಸ್ರವ ಆಗ್ತಾ ಇರ್ತದೆ, ನೋಡಿದ್ರಾ? ಹಾ ಪ್ರಕೃತಿಯಲ್ಲಿ ನೀರು ಸರಿ. ಕೂಡ್ತಾ ಇರ್ತದೆ. ಆ ರೀತಿಯಲ್ಲಿ ನಮ್ಮ ಮೂಗಿಯಿಂದನೂ ಸೂರ್ತದೆ. ನಾವು ಬೇರೆ, ಈ ಪಂಚಭೂತಗಳು ಬೇರೆ ಅಲ್ಲ. ಬಾಹ್ಯ ಪ್ರಕೃತಿ ಹೇಗೆ ಕೆಲಸ ಮಾಡುತ್ತೋ ನಾವು ಆ ರೀತಿಯಲ್ಲೇ ಕೆಲಸ ಮಾಡೋದು. ಯಾಕಂತಂದ್ರೆ ಸುತ್ತು ವಾತಾವರಣದಲ್ಲಿ ಚಳಿ ಜಾಸ್ತಿ ಆಗಿರ್ತದೆ. ಉದಾಹರಣೆಗೆ ಎಸ್ಪೆಷಲಿ ಇಂಥ ಲಕ್ಷಣಗಳು ಚಳಿಗಾಲದಲ್ಲೇ ನಮ್ಗೆ ಕಾಣಿಸೋದು. ಸುತ್ತು ವಾತಾವರಣದ ಚಳಿ ಹೆಚ್ಚಾಗುವಾಗ ಒಳಗಡೆ ದೇಹ ಉಷ್ಣತೆ ಹೆಚ್ಚು ಮಾಡ್ಕೊತದೆ. ಉಷ್ಣತೆ ಹೆಚ್ಚು ಮಾಡ್ಕೊಂಡವಾಗ ಒಳಗಡೆ ಇರುವಂತದೆಲ್ಲ ಕರಗಿ ಆಚೆ ಕಡೆ ಬರ್ತಾ ಇರ್ತದೆ. ಓ ಸರಿ ಸರಿ. ಇದು ಟೆಕ್ನಿಕ್, ಆಕ್ಚುಲಿ ಇದು ಟೆಕ್ನಾಲಜಿ, ಈ ರೀತಿಯಲ್ಲಿ ಆಗೋದು. ಆಯ್ತಾ. ಇಂಥ ಟೈಮಲ್ಲಿ ಈ ಶುಗರ್ ಕೇನ್ ಜ್ಯೂಸು, ಎಳ್ನೀರು ಇಂಥವೆಲ್ಲ ಇಲ್ಲ, ಕುಡಿಬಹುದು. ಅವೆಲ್ಲ ಬೇಡ. ಅವೆಲ್ಲ ಅಂದ್ರೆ ಸ್ವಲ್ಪ ಅಂದ್ರೆ ನೀವು ಬೆಳಗ್ಗೆ ಎದ್ದಿದ ಮೇಲೆ ಬೇಕಂದ್ರೆ ಕೋಕೋನಟ್ ವಾಟರ್ ಅದು ತಗೋಬಹುದು. ಸ್ವಲ್ಪ ಒಳಗಡೆ ಹೀಟ್ ಅನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡು ತಗೋಬಹುದು. ಹಾ ಹೀಟ್ ಹೆಚ್ಚಾಗಿ ಶುಗರ್. ನೈಟ್ ಜಾಸ್ತಿ ಆಗಿರ್ತದೆ, ಸ್ವಲ್ಪ ತಗೋ. ಆದ್ರೆ ನಿಮ್ಗೆ ಏನಾಗತ್ತಂದ್ರೆ ಗಂಟ್ಲು ಇದು ಪ್ರಾಬ್ಲಮ್ ಬರಬಾರ್ದಂದ್ರೆ ಅದು ಸಂಬಂಧಿಸಿ ಸ್ವಲ್ಪ ಕಷಾಯಗಳಿರ್ತಾವಲ್ಲ, ಈ ಹಾ ಅಂತ ಹೌದು ಕಷಾಯಗಳು ಸ್ವಲ್ಪ ಕುಡಿತೀನಿ ಸರ್. ಹಾ, ಅದನ್ನು ಬೇಕಂತ ತಗೊಳ್ಳಿ. ಇನ್ನು ಅಂದ್ರೆ ನೀವು ಒಳಗಡೆ ದೇಹ ಇನ್ನೂ ಹೆಚ್ಚು ಉಷ್ಣತೆ ಹೆಚ್ಚು ಮಾಡಿದ್ರೆ ಇನ್ನು ಬೇಗ ಕರ್ಗೋಗುತ್ತೆ ಅದು ಆಕ್ಚುಲಿ ಹೇಳ್ಬೇಕಂದ್ರೆ. ಆದ್ರೆ ಆ ಉಷ್ಣತಕ್ಕೂ ಒಂದು ಲಿಮಿಟ್ ಇದೆ. ತುಂಬಾ ಉಷ್ಣತೆ ಜಾಸ್ತಿ ಆದ್ರೆ ಮತ್ತೆ ಅಸಿಡಿಟಿ ಪ್ರಾಬ್ಲಮ್ ಆಗುತ್ತೆ. ಅಸಿಡಿಟಿ ಪ್ರಾಬ್ಲಮ್ ಇದೆಲ್ಲ ಜಾಸ್ತಿ ಆಗುತ್ತೆ. ಹಾ ಸರ್. ಒಂದು ಮೀಡಿಯಂ. ಸೊ ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಸರಿ ಆದಷ್ಟು ನಿಮ್ಮ ಒಳಗಡೆ ಅಂದ್ರೆ ನೀವು ಬೇಗ ಕರ್ಗೋಗ್ಬೇಕು, ಇದು ಕ್ಲೀನ್ ಆಗ್ಬೇಕಂತಂದ್ರೆ ದುಸ್ತುಗಳು ಸ್ವಲ್ಪ ತುಂಬಾ ಬೆಚ್ಚವಾಗಿರೋದು, ಅವೆಲ್ಲ ಮಾಡ್ಕೊಳ್ಳಿ. ಓಕೆ. ದೇಹವನ್ನು ಬೆಚ್ಚವಾಗಿ ಇಟ್ಕೊಳ್ಳಿ, ಅದು ಬೇಗ ಕರಗಿಸಿ ಆಚೆ ಕಡೆ ಕಳಿಸ್ತದೆ. ಅದು ಒಳ್ಳೆ ಪದ್ಧತಿನೇ ಆಕ್ಚುಲಿ. ಬಟ್ ನಾವೇನ್ ಮಾಡ್ತೀವಿ, ಇದೇನೋ ಆಗಿದೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹತ್ರ ಹೋದ್ರೆ ಅವರು ಆಂಟಿಬಯೋಟಿಕ್ ಇಲ್ಲ ಸರ್, ನಾವು ಹೋಗಲ್ಲ ಸರ್, ಹೋಗಲ್ಲ ಸರ್. ಅದು ಕರಗೋದು ಸ್ಟಾಪ್ ಆಗ್ತದೆ. ಆಮೇಲೆ ಅದು ಹೋಗಿ ತಲೆದಲ್ಲಿ ಸೇರ್ಕೊಂತದೆ, ಸೈನಸ್ ಹಾ ಅದೇ ಸರ್, ಹೋಗಲ್ಲ ಸರ್. ರೈಟ್. ಥ್ಯಾಂಕ್ ಯು ಸರ್. ಹೇಳಿಮ್ಮ ನಾಗರತ್ನ ಮೇಡಮ್. ನಮಸ್ತೆ ಗುರುಜಿ. ನಂದೇನು ಇಲ್ಲ, ಅದು ಅನುರಾಧ ಮೇಡಮ್ ಕೇಳಿದ್ರು ಅದೇ ನಂದು ಕ್ವಶನ್ ಆಗಿತ್ತು, ಆನ್ಸರ್ ಸಿಕ್ತು. ಅದೇ ಲಾಂಗ್ ಬ್ರೀತ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಮತ್ತೆ ಅನಾಹುತ ಚಕ್ರದ್ದು ನೀವು ಸ್ವಲ್ಪ ಇದ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಿ. ಜೊತೆಗೆ ನನಗೆ ಇದು ಕೊಬ್ಬರಿ ಎಣ್ಣೆ ಇದು ತಗೊಂಡಿದ್ವಲ್ಲ, ಇದು ಆಯಿಲ್, ಇದು ಗಟ್ಟಿ ಆಗ್ಬಿಟ್ಟಿದೆ ಗುರುಗಳೇ. ಹೌದು, ಗಟ್ಟಿ ಆಗತ್ತೆ, ಅದು ಗಟ್ಟಿ ಆಗುತ್ತೆ. ಅದನ್ನ ಕರ್ಗಿಸ್ಬೇಕಾದ್ರೆ ಸೂರ್ಯನ್ಗೆ ಇಟ್ಟು ಕರ್ಗಿಸ್ಬೇಕಾ, ನಾವು ಶಾಖದಲ್ಲಿ ಮಾಡ್ಬೋದಾ? ಸ್ಪೂನ್ ಅಲ್ಲಿ ತಗೊಳಕ್ಕೂ ಚಿಕ್ಕದು. ಇಲ್ಲ, ಶಾಖದಲ್ಲಿ ಮಾಡಿ. ಸೂರ್ಯನಿಗೆ ಇಟ್ಟು ಮಾಡೋದು ತುಂಬಾ ಕಷ್ಟ ಆಗತ್ತೆ. ಓಕೆ. ಅದೇ ಮಧ್ಯಾಹ್ನ ಎಲ್ಲ ಇರುತ್ತೆ, ನೀರಾಗಿರುತ್ತೆ, ಮತ್ತೆ ಬೆಳಗ್ಗೆ ಗಟ್ಟಿ ಆಗ್ಬಿಡುತ್ತೆ. ಅದೇ ಮಧ್ಯಾಹ್ನಕ್ಕೆಲ್ಲ ಕರಗೋಗುತ್ತೆ. ಬೆಳಗ್ಗೆ ನಿಮ್ಗೆ ಬೇಕು. ಬೆಳಗ್ಗೆ ಟೈಮ್ ತಗೋಬೇಕಲ್ಲ ಗುರುಜಿ? ಈಗ ಒಂದು ಕೆಲಸ ಮಾಡಿ, ಮಧ್ಯಾಹ್ನ ಕರಗಿದ ಮೇಲೆ ಒಂದು ಪಾತ್ರೆ ತಗೊಳ್ಳಿ, ಸ್ಟೀಲ್ ಪಾತ್ರೆ, ಅದರಲ್ಲಿ ಹಾಕೊಂಡು ಇಟ್ಕೊಳ್ಳಿ. ಅವಾಗ ಏನಾಗತ್ತಂದ್ರೆ ಸೊ ನಿಮ್ಗೆ ಏನು ಈ ಒಳಗಡೆ ತಗೋಬೇಕಂದ್ರೆ ಕಷ್ಟ ಆಗೋದಿಲ್ಲ. ಸಿಂಪಲ್ ಸ್ಪೂನ್ ತಗೊಂಡು ಒಂದು ಪೇಸ್ಟ್ ತರ ಎಷ್ಟು ಬೇಕಂದ್ರೆ ಅಷ್ಟು ಇಟ್ಕೊಂಡು ಅದನ್ನ ಉಪಯೋಗಿಸ್ಕೊಂತ ಇರ್ಬೋದು ಅಷ್ಟೇ. ಅದೇ ನಾವು ಬೆಳಗ್ಗೆನೆ ತಗೋಬೇಕಲ್ಲ, ಅದಕ್ಕೆ ಸ್ವಲ್ಪ ಅದು ಹೊರಗಡೆ ತಗೋಬಾರ್ದೇನೋ ಅಂತ ನಂದು ಮೈಂಡ್ ಒಂಥರ ಈಚೆಗೆ ಇಟ್ಬಿಟ್ರೆ ಏನೋ ಆಗ್ಬಿಡುತ್ತೇನೋ ಅಂತ ಇಟ್ಕೊಂಡಿದ್ದೆ. ಇದ್ರಲ್ಲೇ ತಗೋತಿದ್ದೆ. ಈಗ ಒಂದು 15-20 ದಿವಸದಿಂದ ಕರೆಕ್ಟಾಗಿ ತಗೊಳಕ್ ಆಗ್ತಾ ಇಲ್ಲ. ಅದು ಈ ತರ ಕಂಡೀಷನ್ ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಒಂದು ಪಾತ್ರೆ ಅದು ಹಾಕೊಂಡು ಇಟ್ಕೊಳ್ಳಿ. ಅದು ಮುಚ್ಚಲಿಟ್ರಿ ಮೇಡಮ್. ಯಾವ ಮೇಡಮ್, ಒಂದು ಸಿಂಪಲ್ ಟೆಕ್ನಿಕ್ ಮೇಡಮ್. ಬೆಳಿಗ್ಗೆ ನೀವೇನಾದ್ರೂ ಒಲೆ ಹಚ್ಚುತ್ತೀರಲ್ವಾ, ಸ್ಟವ್ ಹಚ್ಚಿದಾಗ ಅದ್ರ ಪಕ್ಕದಲ್ಲಿ ಇಟ್ಬಿಡಿ. ಇದು ಈಸಿ ಮೆಥಡ್.
ಇಂಡಕ್ಷನ್ ಅಲ್ಲಿ ಜಾಸ್ತಿ ಮಾಡೋದು, ಸ್ಟವ್ ಹಚ್ಚಿರಲ್ಲ. ಬೇಡ ಬಿಸಿ ನೀರ್ ಅಂತ ಒಳಗಡೆ ಇದ್ದಾರೆ ಇಟ್ಕೊಂಡು ವೇದವತಿಮ್ಮ. ಒಂದೆರಡು ದಿನ ಪಾತ್ರೆಲಿ ಬಿಸಿ ನೀರ್ ಇಟ್ಬಿಟ್ಟು ಬಿಸಿ ನೀರ್ ಒಳಗಡೆ ಇಟ್ಕೊಂಡು ತಗೊಂಡೆ, ಅದನ್ನ ಬಿಸಿನೀರು ಬಗ್ಗಿಸ್ಕೊಂಡೆ. ಒಳಗಡೆ ಇಟ್ಟರೆ ಒಳ್ಳೇದು ಒಳ್ಳೇದು. ಆ ತರ ಇಟ್ಕೊಂಡು ತಗೊಂಡೆ, ಮತ್ತೆ ಮತ್ತೆ ಸ್ಟಾಪ್ ಮಾಡ್ಬಿಟ್ಟಿದ್ದೀನಿ. ಮತ್ತೆ ಇವತ್ತು ಕಲರ್ ಥೆರಪಿ ಹೇಳ್ಬೇಕಾದ್ರೆ ಈ ತರ ಮಿಕ್ಸ್ ತರಕಾರಿಗಳೆಲ್ಲ ತಿನ್ಬಿಡ್ತೀನಿ ನಾನು ಬೆಳಗ್ಗೆ ಟೈಮು, ಮಗನಿಗೆ ನನಗೆ ಇಬ್ರಿಗೂ. ಎಲ್ಲ ಅದರಿಂದ ಎಲ್ಲ ಚಕ್ರಗಳು ಎಲ್ಲಾ ಮಿಕ್ಸ್ಗೆ ತಿಂದ್ರೆ ಎಲ್ಲಾ ಚಕ್ರಗಳಿಗೆ ಆಕ್ಟಿವೇಶನ್ ಆಗುತ್ತೆ, ಒಳ್ಳೇದೇ. ನಾವು ಈ ಒಂದು ಚಕ್ರ ಆಕ್ಟಿವೇಟ್ ಮಾಡಕ್ಕೆ ಹೋಗ್ಬೇಕಂತ ಏನಿಲ್ಲ. ಎಲ್ಲಾ ಚಕ್ರಗಳನ್ನು ಎಲ್ಲಾ ದಿವಸ ಎಲ್ಲಾ ಸಮಯದಲ್ಲೂ ಆಕ್ಟಿವೇಟ್ ಮಾಡ್ಕೊಂತ ಇರೋದು ಉತ್ತಮ ಅಷ್ಟೇ. ಆದ್ರೆ ಒಂದೇ ಸರಿ ನೋಡಿ, ಉದಾಹರಣೆಗೆ ಬೆಳಗ್ಗೆ ಕೂತ್ಕೊಂಡು ಎಲ್ಲಾ 5 ಬೆರಳಿಗೆ ಸಂಬಂಧಿಸಿದ 5 ಚಕ್ರಗಳಿದೆ, ಆಯ್ತಾ. ಇದು ಇದು ನೋಡಿ, ಇದು ಅಗ್ನಿ ಚಕ್ರ ಅಂದ್ರೆ ಮಣಿಪೂರಕ, ಇದು ಅನಾಥ, ಅರ್ಥ ಆಯ್ತಾ. ಇದು ವಿಶುದ್ಧ, ಇದು ಪೃಥ್ವಿ, ಇದು ವರ್ಣಮುದ್ರ ಅಂದ್ರೆ ಇದು ಸ್ವಾಧಿಷ್ಠಾನ. 5 ಚಕ್ರಗಳು ಇಲ್ಲೇ ಇದೆ. ಸಿಂಪಲ್ ಆಗಿ ಹಿಂಗ್ ಇಟ್ಕೊಂಡು 10 ನಿಮಿಷ, ಹಿಂಗ್ ಇಟ್ಕೊಂಡು 10 ನಿಮಿಷ, ಹಿಂಗ್ ಇಟ್ಕೊಂಡು 10 ನಿಮಿಷ ಕೂತ್ಕೊಂಡ್ರೆ ಆಕ್ಟಿವೇಟ್ ಆಗತ್ತೆ. ಎಲ್ಲಾ ಚಕ್ರಗಳು ಆಕ್ಟಿವೇಟ್ ಆಗತ್ತೆ. ಆಹಾರದಲ್ಲಿ ಹೇಳಿದಾಗ ಅದು ಈ ತರ ಮಿಕ್ಸ್ ಆಗಿ ತಗೊಂಡ್ಬಿಡ್ತಾ ಇದೀನಲ್ಲ, ಅದಕ್ಕೆ ಒಂದೊಂದೇ ಚಕ್ರಕ್ಕೆ ಒಂದೊಂದ್ಸರಿ ತಗೋಬೇಕೇನೋ ಅನ್ನೋ ತರ ಏನಿಲ್ಲ, ಆತರ ಇಲ್ಲ, ಎಲ್ಲಾ ತಗೋಬಹುದು. ಆಯ್ತು ಓಕೆ, ಗುರುಗಳೇ. ಅದೇ ನನ್ಗೆ ಅಂದ್ರೆ ಅದೇ ನಾನು ಸ್ವಲ್ಪ ಮತ್ತೆ ಈಗ ಯಾಕೋ ಆಜ್ಞಾ ಚಕ್ರದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಕಾನ್ಸಂಟ್ರೇಷನ್ ಸ್ವಲ್ಪ ಕಡಿಮೆ ಆಯ್ತೇನೋ ಅಂತ ಅನ್ನಿಸ್ತು. ಅದಕ್ಕೆ ಇವತ್ತು ಸ್ವಲ್ಪ ಬೇರೆ ಏನಾದ್ರು ಮಾಡೋಣ ಅಂತ ಅನ್ಕೊಂಡು ಕೇಳಿದೆ ರೈಟ್. ಗುರುಗಳೇ. ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ Okay. ಗುರುಜಿ, ಕಾರ್ಯಕ್ರಮ ಸಂಪನ್ನ ಮಾಡೋದು. ಉಮಾ ಮೇಡಮ್ ವೇಟಿಂಗ್ ಅಲ್ಲಿ ಇದ್ದಾರೆ. ಎಸ್ ಮೇಡಮ್. ಮಾತಾಡಮ್ಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಯೋಗಾಸನ ಮತ್ತು ಪ್ರಾಣಾಯಾಮನು ಹೇಮಾ ಮೇಡಮ್ ಮತ್ತೆ ಗೌರಿ ಮೇಡಮ್ ಅಕ್ಯುಪಂಚರ್ ಬಗ್ಗೆ, ಮತ್ತೆ ಶ್ರೀಮತಿ ಜ್ಯೋತಿ ಅಂಜನ್ ಅವರು ಮುದ್ರೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ, ಜ್ಞಾನ ಹಂಚಿಕೆ ಮಾಡಿದ್ದಾರೆ. ಇವರಿಗೆ ನಮ್ಮ ವೇದಿಕೆ ಪರವಾಗಿ ಎಲ್ಲಾ ಮಾಸ್ಟರ್ ಪರವಾಗಿ ಧನ್ಯವಾದಗಳು. ಮತ್ತು ಮಾವತಾರ್ ಫೌಂಡೇಶನ್ ಸಂಸ್ಥಾಪಕರಾದ ರಂಗನಾಥ್ ಗುರೂಜಿ ಅವರು ಇವತ್ತು ಬಹುಮುಖ್ಯವಾದ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಇದು ಸಹಸ್ರ ಚಕ್ರದ ಬಗ್ಗೆ ವಿವರವಾಗಿ ಮಾಹಿತಿ ನೀಡಿ ಮತ್ತು ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋ ಬಗ್ಗೆ ಹೇಗೆ ಚಿಕಿತ್ಸೆನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸಿದ್ದಾರೆ. ಅವರಿಗೆ ಹೃದಯಪೂರ್ವಕ ವಂದನೆಗಳು. ಮಾಸ್ಟರ್ ಪರವಾಗಿ ಎಲ್ಲಾ ಮಾಸ್ಟರ್ ಪರವಾಗಿ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುತ್ತೇವೆ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಸರ್.